ಈ ದಿನ ಆಯಿಷಾ ಖಾನಮ್ರವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯಭಾರ ವಹಿಸಿಕೊಂಡಿದ್ದಾರೆ. ಅದು ನಮಗೆ ಬಹಳ ಖುಷಿ ಕೊಟ್ಟಿರುವಂಥ ವಿಷಯ. ಅವರನ್ನು ಒಂದು ಮಹಿಳೆಯನ್ನು ಈ ಮಾಧ್ಯಮ ಅಕಾಡೆಮಿಗೆ ಪ್ರಪ್ರಥಮ ಬಾರಿಗೆ ಆಯ್ಕೆ ಮಾಡಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಸರ್ಕಾರಕ್ಕೆ ನನ್ನ ಅಭಿನಂದನೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಯಾವತ್ತೂ ಒಂದು ಮಹಿಳೆ ಅಧ್ಯಕ್ಷರಾಗಿರಲಿಲ್ಲ. ಆದರೆ ಈ ದಿನ ಅವರನ್ನು ಗುರುತಿಸಿ ಅವರನ್ನು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿರೋದೇ ಒಂದು ಸುಯೋಗ ಅಂತ ಹೇಳ್ತೀನಿ. ಇದು ಒಂದು ಮಹಿಳಾ ಪರ್ವವಾಗಿ ಅದು ಪರಿವರ್ತನೆ ಆಗುತ್ತೆ. ಅದಕ್ಕಾಗಿ ನಾನು ಈ ದಿನ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತೀನಿ. ಅವರು ಒಂದು ಮಾಧ್ಯಮ ಅಕಾಡೆಮಿಯಲ್ಲಿ ಒಂದು ಅಕಾಡೆಮಿಕ್ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು. ಮಾಧ್ಯಮ ಅಕಾಡೆಮಿನಲ್ಲಿ ಎಷ್ಟೋ ಪತ್ರಕರ್ತರಿಗೆ ತರಬೇತಿಗಳನ್ನು ನೀಡಬಹುದು ಮತ್ತು ಉತ್ತಮ ಪತ್ರಿಕೋದ್ಯಮಕ್ಕೆ ಒಂದು ನಾಂದಿ ಹಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಪತ್ರಿಕೋದ್ಯಮದ ಬಗ್ಗೆ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ಬೋದು. ಉತ್ತಮ ಪತ್ರಿಕೋದ್ಯಮಕ್ಕೆ ಒಂದು ತರಬೇತಿಗಳನ್ನು ನೀಡಬಹುದು. ಕೆಲವು ಪತ್ರಕರ್ತರಿಗೆ ಸಂಶೋಧನೆ ಮಾಡುವ ಹುಚ್ಚಿರುತ್ತೆ, ಅವರಿಗೆ ಸಂಶೋಧನೆ ಮಾಡಲಿಕ್ಕೆ ಫೆಲೋಶಿಪ್ಸನ್ನು ಕೊಟ್ಟು ಒಂದು ಅಕಾಡೆಮಿಕ್ ವರ್ಕ್ಗೆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಮತ್ತು ಇಡೀ ರಾಜ್ಯದಲ್ಲಿ ಸಣ್ಣ ಸಣ್ಣ ಪತ್ರಿಕೆಗಳಿದ್ದಾವೆ. ಆ ಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ಯಾವುದೇ ತರಬೇತಿ ಇರೋದಿಲ್ಲ. ಅವರಿಗೆ ಕೂಡ ಒಂದು ಉತ್ತಮ ತರಬೇತಿಯನ್ನು ನೀಡಿ ಅವ್ರಿಗೂ ಉತ್ತಮ ಪತ್ರಿಕೋದ್ಯಮವನ್ನು ಮಾಡಲಿಕ್ಕೋಸ್ಕರ ಅವಕಾಶ ಮಾಡಿಕೊಡ್ಲಿಕ್ಕೆ ಒಂದು ಉತ್ತಮವಾದ ಒಂದು ಅವಕಾಶ ಇದು. ಅವರು ಇದನ್ನು ಉತ್ತಮವಾಗಿ ನಡೆಸ್ಕೊಡ್ತಾರೆ ಮತ್ತು ಅವರ ನಡೆದು ಬಂದಿರುವ ದಾರಿಯನ್ನು ನೋಡಿದ್ರೆ ಅವರು ಎಲ್ಲ ಸಣ್ಣ ಪುಟ್ಟ ಪತ್ರಕರ್ತರಿಗೂ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ನಾನಾದರೂ ನಂಬಿಕೆ. ಮಾಧ್ಯಮ ಅಕಾಡೆಮಿಗೆ ಆಯಿಷಾ ಖಾನಮನ ಅಧ್ಯಕ್ಷೆಯನ್ನಾಗಿ ಮಾಡಿರೋದು ನಮಗೆಲ್ಲರಿಗೂ ಪತ್ರಕರ್ತರೆಲ್ಲರಿಗೂ ತುಂಬ ಖುಷಿಯಾಗಿದೆ. ಯಾಕಂದರೆ ಬಹಳ ವರ್ಷಗಳ ನಮ್ಮ ಆಸೆ ಇವತ್ತು ಈಡೇರಿರೋದು. ಇದುವರೆಗೆ ಮಾಧ್ಯಮ ಅಕಾಡೆಮಿಗೆ ಮಹಿಳೆಯನ್ನು ಅಧ್ಯಕ್ಷೆ ಮಾಡಿರಲಿಲ್ಲ. ಇದು ಮೊಟ್ಟ ಮೊದಲ ಅಧ್ಯಕ್ಷೆ ಆಗಿರೋದು ಕೂಡ ತುಂಬ ವಿಶೇಷ. ನಾವು ಕಳೆದ ಕರ್ನಾಟಕ ಪತ್ರಕರ್ತೆಯರ ಸಂಘದ ವತಿಯಿಂದ ನಾವು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಅಕಾಡೆಮಿಗೆ ಅಧ್ಯಕ್ಷೆಯನ್ನಾಗಿ ಮಹಿಳೆ ಪತ್ರಕರ್ತೆಯರನ್ನು ನೇಮಿಸಬೇಕು ಅಂತ ಮನವಿ ಸಲ್ಲಿಸಿದ್ವಿ. ಅದು ಆ ಆಸೆ ಇವತ್ತು ಈಡೇರಿದೆ. ಹಲವು ವರ್ಷಗಳ ನಮ್ಮ ಬೇಡಿಕೆ ಈಡೇರಿದೆ. ಇದಕ್ಕಾಗಿ ನಮ್ಮ ಸಂಘದ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು CM ಸಿದ್ದರಾಮಯ್ಯನವರಿಗೆ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹೀಗೆ ನಮ್ಮ ಪತ್ರಕರ್ತರೆಲ್ಲರಿಗೆ ಬೆಂಬಲವನ್ನು ನೀಡ್ತಾ ಬರಲಿ ಅಂತ. ಹಾಗೆ ಇದು ಅಧ್ಯಕ್ಷೆ ಆಗೋದಕ್ಕೆ ಆಯಿಷಾ ಅವರು ಅಧ್ಯಕ್ಷೆ ಆಗೋದಕ್ಕೆ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ಮಾಧ್ಯಮ ಸಲಹೆಗಾರರಾದಂಥ KV ಪ್ರಭಾಕರ್ ಅವರು ಬಹಳ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾವು ಸಂಘದ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ಪತ್ರಿಕೋದ್ಯಮ ಈಗ ಕವಲು ದಾರಿಯಲ್ಲಿ ಸಾಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಸವಾಲುಗಳು ಇರೋ ಸಂದರ್ಭದಲ್ಲಿ ಆಯಿಷಾ ಖಾನಮ್ ಅವರು ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಇದು ಅದರಲ್ಲೂ ಮಹಿಳೆ ಇದೊಂದು ಬಹಳ ಪ್ರಮುಖವಾದ ಒಂದು ಸ್ಥಾನವನ್ನು ಅಂದರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇದು ಅವರಿಗೆ ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಲಿ ಮತ್ತು ಅವರ ಒಂದು ಇದರಲ್ಲಿ ಅವಧಿಯಲ್ಲಿ ಒಂದು ಎಲ್ಲರೂ ಮೆಚ್ಚುವಂತಹ ಇಡೀ ರಾಜ್ಯದ ಪತ್ರಿಕೋದ್ಯಮ ಇತಿಹಾಸದಲ್ಲಿ ಹೆಗ್ಗುರುತುಗಳನ್ನು ಮೂಡಿಸೋ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸಲಿ. ಅವರಿಗೆ ಪತ್ರಿಕೋದ್ಯಮ ವಲಯದ ಪ್ರತಿಯೊಬ್ಬ ಸದಸ್ಯರು ಕೂಡ ಅವ್ರಿಗೆ ಸೂಕ್ತ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತು ಅವ್ರ ಜೊತೆ ನಾವೆಲ್ಲರೂ ಕೂಡ ಸೇರಿ ಕಾರ್ಯನಿರ್ವಹಿಸೋಣ ಅಂತ ನಾನು ಆಯಿಷಾ ಖಾನಮ್ ಅವರಿಗೆ ಹಾರೈಸ್ತಾ ಇದ್ದೀನಿ. ಶುಭವಾಗಲಿ. Well, it is a historic moment and it is a matter of pride for me that I have been given this responsibility of chairperson of Karnataka Media Academy, and for the first time a woman has been given this position in the history of Academy, which is a big thing, which is a huge encouragement and huge support to the women that we have received here. And for this I must thank the Chief Minister Siddaramaiah and Deputy Chief Minister DK Shivkumar and also the media advisor Prabhakar, who has been relentlessly following up this entire appointment process, especially appointing a woman. And it is a matter of really pride that with the announcement of my name, I was flooded with best wishes from all across the state and from all the journalist fraternity, and everyone seemed to be excited about the fact that finally the Karnataka government has given the post to a woman. Sometime back we didn't even have a member in the
in the Media Academy committee. But then this is a big, huge gift that the Chief Minister has given to us, to the journalists. So our job will now be to strive for quality journalism, to work towards upliftment of the rural journalistic quality, rural journalists, give them vision, give them more programs, bring in more youngsters into the activity of the Karnataka Media Academy, because the youngsters are bright, but they need to be integrated in the system, in the academy, which will guide them in taking up this profession in a manner like where all the former chairpersons of this academy had adorned this academy. So I will have this huge responsibility to take forward the responsibilities and the vision set by the previous chairmen, and I will have to follow the vision, and we will bring in new energy, new ideas, and also upgrade it with the help of technology. So this is a big moment for all of us here, and it is a big moment for all the members in the academy. ಆಯಾಷನ್ನು ನಾನು ಕಾಲದಲ್ಲಿ ಅವರು ಸ್ಟಾರ್ ಟಿವಿನಲ್ಲಿ ಎಸ್ ಎನ್ ಕೃಷ್ಣ ಅವರ ಬೈಕ್ ತಗೊಳ್ಳೋದು ಅಂದರೆ ಆ ಕಾಲದಲ್ಲಿ ಭಾಳ ವೆರಿ ಇಂಪಾರ್ಟೆಂಟು. ಬಟ್ ಇವ್ರು ಕಂಡ್ರೆ ನನಗೆ ಭಾಳ ಒಂದು ಸ್ವಲ್ಪ ಚಿಟ್ಟು, ಯಾವ್ದಾದ್ರು ಕೃಷ್ಣ ಅವ್ರು ಎಲ್ಲಿ ಗುಪ್ತವಾಗಿ ಸಿಗ್ತಾರೆ ಅಲ್ಲಿಗೆ ಕರೆದು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.